ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೆಂಕಿ, ಸಿಎಂ ಅಸಹಾಯಕತೆ, ಆಪ್ತರು ಕೊತ ಜಮೀರ್ ಪರ ಸಾಹುಕಾರ್ ಎಂಟ್ರಿ, ದಾವಣಗೆರೆ ದಂಗಲ್. ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೆಂಕಿಯ ಕಿಡಿ ಜೋರಾಗಿ ಹಚ್ಚುತ್ತಾ ಇದೆ. ಸಿಎಂ ಮೌನದ ಬಗ್ಗೆ ಆಪ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಎಂ ಅಸಹಾಯಕತೆ ಅಂತ ಹೇಳಿ ಕೆಎನ್ ರಾಜಣ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಮೌನದ ಬಗ್ಗೆ ಇದೀಗ ಅವರ ಆಪ್ತರಿಂದನೇ ಅಸಮಾಧಾನ ಹೊರಹಾಕಲಾಗ್ತಾ ಇದೆ. ಪಕ್ಷ ಬೆಳಿಬೇಕು ಅಂತ ಹೇಳಿದವರಿಗೆ ಹೀಗೆಲ್ಲ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿ ನಿಲ್ಬೇಕಾಗಿತ್ತು ಅವರ ಆಪ್ತರ ಪರವಾಗಿ. ಆದ್ರೆ ಅವರು ನಿಲ್ತಾ ಇಲ್ಲ, ಅವರು ಧ್ವನಿ ಎತ್ತಾ ಇಲ್ಲ, ಅವರು ಗಟ್ಟಿಯಾಗಿ ನಿಲ್ತಾ ಇಲ್ಲ ಅನ್ನೋದೇ ನಮಗೆ ಬೇಸರ. ಸಿಎಂಗೆ ಯಾವ ಯೋಚನೆ ಇದೆಯೋ ಗೊತ್ತಿಲ್ಲ. ಈ ರೀತಿ ಅಸಹಾಯಕತೆಯನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಅವರಿಂದ. ಈ ಧೋರಣೆಯನ್ನ ಅವರು ಯಾಕೆ ತಾಳಿದ್ದಾರೆ? ಸಿಎಂ ತಟಸ್ಥ ಧೋರಣೆಯನ್ನ ಈಗ ಅನುಸರಿಸ್ತಾ ಇದ್ದಾರೆ. ಇಂತಹ ತಟಸ್ಥ ಧೋರಣೆ ಯಾಕೆ ತಾಳಿದ್ದಾರೋ ಗೊತ್ತಿಲ್ಲ. ಧ್ವನಿ ಕುಗ್ಗಿದಾಗ ಅಸಹಾಯಕತೆ ಆಗತ್ತೆ. ಸಿಎಂ ಪರ ನಿಲ್ಲೋರು ಇದೀಗ ಟಾರ್ಗೆಟ್ ಆಗ್ತಾ ಇದ್ದಾರೆ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಯಾರು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅವರ ಜೊತೆಗೆ ಡಯಾಸ್ ಹಂಚಿಕೊಂಡಿದ್ದು ಅದು ಪಕ್ಷದ ಶಿಸ್ತ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಾನು ಹೇಳಿದ್ದಾರೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೋ ಒಂದು ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಅದನ್ನ ನಾನು ಹೇಳಕ್ ಹೋಗೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬಹುದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳು. ಇದೀಗ ಸಚಿವ ಜಮೀರ್ ಅಹಮದ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಕೆಎನ್ ರಾಜಣ್ಣ ಜೊತೆ ಮಾತುಕತೆ ಬಳಿಕ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿದ್ರು ಸಚಿವ ಸತೀಶ್ ಜಾರಕಿಹೊಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ರಾಜಣ್ಣ ಅವರ ಜೊತೆ ಮಾತುಕತೆ ಮಾಡಿದ್ರು. ಆ ನಂತರ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನೂ ಮಾಡಿದ್ದಾರೆ. ಜಮೀರ್ ಬೆನ್ನಿಗೆ ನಿಂತಿದ್ದಾರೆ. ಅವರ ಪರವಾಗಿ ಈಗ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಉಭಯ ನಾಯಕರ ಭೇಟಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಹಾಗೇನೆ ಸತೀಶ್ ಜಾರಕಿಹೊಳಿ, ಅವರಿಬ್ಬರ ಭೇಟಿಯೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಈ ಇಬ್ಬರ ಭೇಟಿ ಯಾವೆಲ್ಲ ಟರ್ನ್ ಅನ್ನು ನೆಕ್ಸ್ಟ್ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಈಗ ರಾಜಣ್ಣ ಅವರನ್ನ ಭೇಟಿ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಸಾಕಷ್ಟು ವಿಚಾರಗಳನ್ನಲ್ಲಿ ಚರ್ಚೆ ಮಾಡೋದು. ಯಾರ್ಯಾರ ವಿರುದ್ಧ ಏನೇನು ಕ್ರಮ ಆಯ್ತಲ್ಲ ಅದರ ಬಗ್ಗೆ ಕೂಡ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಇದೀಗ ಇರುವಂತದ್ದು ಒಂದು ಬಣ ಈಗ ಕೇಳ್ತಾ ಇದೆ, ಜಮೀರ್ ಅವರ ವಿರುದ್ಧ ಯಾಕೆ ಇನ್ನು ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳುವಂತಹ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಯಾರಿದ್ದಾರೋ, ಅವರ ಆಪ್ತರು ಯಾರಿದ್ದಾರೋ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಹಾಗೇನೆ ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಜಮೀರ್ ಅವರ ಪರವಾಗಿ ಅವರು ಮಾತಾಡಿದ್ರು, ಇವತ್ತು ಕೂಡ ಮಾತನಾಡುವ ಸಂದರ್ಭದಲ್ಲಿ. ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಜಮೀರ್ ಪರವಾಗಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಬೀಸಿದ್ದಾರೆ, ಏನಾಗುತ್ತೆ, ಈ ಮೂಲಕ ಜಮೀರ್ ಅವರ ತಲೆದಂಡಕ್ಕೆ ಒಂದು ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ. ಸತೀಶ್ ಜೊತೆ ಚರ್ಚೆ ಆದ ಬಳಿಕ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಈಗಾಗಲೇ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮಗಳು ಆಗಿದೆಯಲ್ಲ, ಆ ಒಂದು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ನನ್ನದು ವೈಯಕ್ತಿಕ ಏನೂ ಇಲ್ಲ ಇದರಲ್ಲಿ. ಕೆಲವರು ಮಾತಾಡ್ತಾರೆ ನನ್ನಿಂದನೇ ಆಗಿದೆ ಅಂತ. ಎಂಎಲ್ಸಿಗಳ ವಿರುದ್ಧ ಕ್ರಮಕ್ಕೆ ವರಿಷ್ಠರೇ ಸೂಚನೆಯನ್ನ ಕೊಡಬೇಕು. ಇಲ್ಲಿ ವರಿಷ್ಠರೇ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿಯೇ ಕ್ರಮ ಆಗಿದೆ.
ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯ ಅವರ ಒಂದು ಗುಂಪು ಅನ್ನುವಂಥದ್ದು ಯಾವುದು ಕೂಡ ಇಲ್ಲ. 140 ಮಂದಿ ಶಾಸಕರು ಕೂಡ ನನ್ನ ಗುಂಪೇ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಬಂದಿದೆಯಲ್ಲ, ಆ ರೀತಿಯ ಪ್ರತಿಕ್ರಿಯೆಗೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ರಿಯಾಕ್ಷನ್ ಇದು. ಯಾವ ಬೋರ್ಡ್ ನಮಗೆ ಪಕ್ಷ ಮುಖ್ಯ, ಪಕ್ಷ ಇದ್ರೆ ನಾವೆಲ್ಲ ರಾಜಕಾರಣ ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನ್ ಬೇಕೋ ಪಕ್ಷದ ಒಳಗೆ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಿ, ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದು ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನ್ ಹೇಳ್ತದೆ, ಪಾರ್ಟಿಗೆ ತಂದೆ ಆದಂತ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಪ್ರತಿ ಏನೇನು ನಾವು MLA ಆಗಲಿ MSc ಆಗಲಿ ತೀರ್ಮಾನ ಮಾಡ್ಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನನ್ನ ಗುಂಪು ಅಂತ ಎಲ್ಲಿದೆ? ನನ್ನ ಗುಂಪು ಡೆಲ್ಲಿಯಿಂದ ಡಿ.ಕೆ. ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನು ಬೋರ್ಡ್ ಹಾಕೊಂಡವ್ರ? ಸಿದ್ದರಾಮಯ್ಯನ ಗುಂಪು ಅಂತ. ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು, 139 ಸಿದ್ದರಾಮಯ್ಯ ಶಾಸಕರಿರೋದು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ ಡಿ.ಕೆ. ಗುಂಪು, ಸಿದ್ದರಾಮಯ್ಯನ ಗುಂಪು ಸ್ಟೇಟ್ಮೆಂಟ್ ಇಲ್ಲ. ನನಗೆ ಯಾವ ಗುಂಪು ಇಲ್ಲ. 139 ನಂದೇ ಗುಂಪು, ಕಾಂಗ್ರೆಸ್ ಗುಂಪು. ಕಾಂಗ್ರೆಸ್ನಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಆಗತ್ತೆ, ದೆಹಲಿಯಿಂದ ಸೂಚನೆ ಬಳಿಕ ಸರಿಯಾಗತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಆ ಭೇಟಿ ಬಳಿಕ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಿಂದ ಸೂಚನೆ ಬಂದ ಬಳಿಕ ಎಲ್ಲವೂ ಕೂಡ ಸರಿಯಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಜಬ್ಬಾರ್ ಅವರ ಅಮಾನತು ಬಗ್ಗೆನೂ ಕೂಡ ನಾನು ಡಿ.ಕೆ. ಶಿವಕುಮಾರ್ ಅವರ ಬಳಿ ಚರ್ಚೆಯನ್ನ ಮಾಡಿದ್ದೇನೆ. ವಾಪಸ್ ತಗೋಬೇಕು ಅನ್ನೋದರ ಬಗ್ಗೆ ನಾನು ಮಾತಾಡಿದ್ದೇನೆ. ಕೆಲವೊಮ್ಮೆ ನಿರ್ಧಾರಗಳು ಆಗತ್ತೆ, ಅಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿದ್ರಲ್ಲ ಸತೀಶ್ ಜಾರಕಿಹೊಳಿ ಅವರು, ಆ ಒಂದು ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿಲ್ಲ, ಅದೇ ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದೇ ನಾವು ಹೇಳಿದ್ವಿ, ನಾವು ಅವ್ರು ತಗೊಳ್ಳೇಬೇಕು, ವಾಪಸ್ ತಗೊಳ್ಳಿ, ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ, ಬಂದಮೇಲೆ ಅದನ್ನು ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತಗೋಬೇಕಾಗುತ್ತೆ. ಯಾಕಂದರೆ ಬಂದಿದ್ದು ಡೆಲ್ಲಿಯಿಂದ, ಸೊ ಮತ್ತೆ ಡೆಲ್ಲಿಗೆ ಕಳಿಸಂತ ಹೇಳಿದ್ವಿ. ಅವ್ರು ಇದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಬಗ್ಗೆ ಏನು ಗೊತ್ತಿಲ್ಲ, ಅದು ರಿಪೋರ್ಟ್ ಯಾರು ಕಳಿಸಿದಾರ್ಗೋ ಅದು ಗೊತ್ತಿಲ್ಲ. ಆಗಿದಂತೆ ನಿಜ, ಈಗ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಿದ್ದು ನಿಜ. ಮತ್ತೆ ವಾಪಸ್ ತಗೊಂಡು ಸರಿ ಮಾಡುವಂಥ ಪ್ರಯತ್ನ ಮಾಡೋಣ. ಯಾರು ಕಳಿಸಿದ್ದಾರೆ, ಯಾಕೆ ಕಳಿಸಿದಾರೆ ಅದು ಬೇಡ, ಚರ್ಚೆ ಸರಿ ಮಾಡೋದೊಂದೇ ನಮ್ಮ ಉದ್ದೇಶ. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರು ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗುತ್ತೆ, ಹೇಳಲಿಕ್ಕೆ ಆಗಲ್ಲ, ಒಂದೊಂದು ಸಾರಿ ನಿರ್ಧಾರಗಳಾಗುತ್ತಾವೆ. ಮತ್ತೆ ಅದು ಸರಿ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಆಗಬೇಕಷ್ಟೇ. ಏನಿಲ್ಲ, ಅದೇ ಪಕ್ಷ. ಜಮೀರಣ್ಣ ತಪ್ಪು ಮಾಡಿಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಜಮೀರಣ್ಣ ಏನು ತಪ್ಪು ಮಾಡುವಂತಹ ವ್ಯಕ್ತಿ ಅಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅವರ ಪರವಾಗಿ ಒಂದು ರೀತಿಯಲ್ಲಿ ಈಗ ಸ್ಟೇಟ್ಮೆಂಟ್ ಕೊಟ್ಟ ಹಾಗಿದೆ. ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅನ್ಸುತ್ತೆ, ಜಮೀರಣ್ಣ ಏನು ತಪ್ಪು ಮಾಡುವಂತಹ ವ್ಯಕ್ತಿ ಅಲ್ಲ ಅಂತ ಹೇಳಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ನಾಯಕರ ವಿರುದ್ಧ ಕ್ರಮಗಳು ಆಗ್ಬೇಕು, ಅದು 4 ಗೋಡೆಗಳ ಮಧ್ಯೆ ಆಗ್ಬೇಕಾಗಿತ್ತು. ಬೇಕೋ ಬೇಡವೋ ಈಗ ಆಚೆ ಬಂದಿದೆ, ಏನಾಗಿದೆ ಅಂತ ನಮಗೂ ಗೊಂದಲ ಇದೆ ಅಂತ ಹೇಳಿ ಇದೀಗ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತು. ಯಾರನ್ನೂ ಟಾರ್ಗೆಟ್ ಅಲ್ಲ, ಗೋಡೆ ಮಧ್ಯೆ ಆಗ್ಬೇಕಾಗಿತ್ತು. ಬೇಕೋ ಬೇಡವೋ ಇದು ಆಚೆ ಬಂದ್ಬಿಟ್ಟಿದೆ. ಬಟ್ ಯಾರ್ದು ಏನು ತಪ್ಪು ಅಂತಕ್ಕಂಥ ಗೊಂದಲದಲ್ಲಿದ್ದೀವಿ. ನಾನು ಅನ್ಕೊಂಡಿದ್ದೀನಿ ಜಮೀರಣ್ಣ ಏನು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಜಮೀರಣ್ಣ ಏನು ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ನು ಸ್ವಲ್ಪ ಅವ್ನು ಚರ್ಚೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ. ಜಾಸ್ತಿ ವಿಕೋಪಕ್ಕೆ ಹೋಗದೆ ಇರತಕ್ಕಂಥ ರೀತಿಯಲ್ಲಿ ಇದನ್ನ ಇಲ್ಲಿಗೆನೆ ಮೊಟಕು ಮಾಡಬೇಕು ಅಂತ ಹೇಳಿ ನಾನು ಹೈಕಮಾಂಡ್ ಅಲ್ಲಿ ಮನವಿ. ಅದನ್ನೇ ನಾನು ಹೇಳ್ತಾ ಇಲ್ವಾ, ಅವನೇನು ಜಮೀರಣ್ಣನಿಂದ ಏನಾಗಿದೆ ತಪ್ಪಾಗಿದೆ ಅಂತ ನಾವಂತೂ ಅನ್ಕೊಂಡಿಲ್ಲ. ಅವನು ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಕೆಲವು ಸಂದರ್ಭದಲ್ಲೂ ಉದ್ರೇಕಗೊಂಡು ಮಾತಾಡ್ತಾನೆ, ಅಷ್ಟ್ಬಿಟ್ರೆ ಅವ್ನ ಪಾರ್ಟಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಏನೇನಾಗಿದೆ ಅಂತ ನನಗೆ ಇಂಟರ್ನಲ್ ಇದು ಗೊತ್ತು. ಯಾರನ್ನೂ ಟಾರ್ಗೆಟ್ ಅಲ್ಲ ರೀ. ನಾನು ಆಗ್ಲೇ ನೆನ್ನೆನೂ ಹೇಳಿದ್ದೀನಿ, ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ.
ಅದು ನನ್ನಾದಿಯಾಗಿ ನಾನು ಆಗ್ಲೇ ನೆನ್ನೆ ಹೇಳಿದ್ದೀನಿ, ಸಿಎಂ ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರ ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗ್ಲಿ, ಅಂತ ದೊಡ್ಡ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದ್ರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಅವ್ರ ಅಭಿಪ್ರಾಯ, ಅದು ಅವ್ರ ಅಭಿಪ್ರಾಯ, ಅವ್ರವ್ರು ಹೇಳ್ಕೊಂತಾರೆ ಅವ್ರ ಅಭಿಪ್ರಾಯನ. ಬಟ್ ನಾನು ಹೇಳೋದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೋಬೇಕು. ನಾವು ಒಂದು ಪಕ್ಷದಲ್ಲಿದ್ದಾಗ ಅದ್ರ ಚೌಕಟ್ಟಿನಲ್ಲೇ ನಡ್ಕೋಬೇಕು. ಅದು ಮೀರಿ ನಡೆದಾಗ ಯಾವುದೇ ಜಾತಿ ಇದು ಮುಂದೆ ಬರೋದಿಲ್ಲ. ಇದರಲ್ಲಿ ಜಾತಿ ಪ್ರಶ್ನೆ ಎತ್ತೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ.